ಒಂದು ಶಿವರಾತ್ರಿ ದಿವಸ ನಾವೇನು ಒಂದು ಉತ್ಸವ ಥರದಲ್ಲಿ ಆಚರಿಸ್ಕೊಂಡು ಬರ್ತಾ ಇದ್ವಿ, ಅದನ್ನು ಈ ವರ್ಷವೂ ಮಾಡೋಣ ಅಂತೇಳಿ ಹೊರಟಿದ್ವಿ. ಅದಕ್ಕೆ ತಾವೆಲ್ಲ ಸಹಕಾರ ಕೊಡೋ ವಿಚಾರಕ್ಕೆ ನಿಮ್ಮನ್ನೆಲ್ಲ ಬರಮಾಡಿಕೊಳ್ಳಲಾಗಿದೆ. ಮತ್ತು ಈ ಸಾರಿಯ ಉತ್ಸವನ ನಾವು ತುಂಬ ಚೆನ್ನಾಗಿ ಮಾಡೋಣ, ಕಳೆದ ವರ್ಷಗಳಿಗಿಂತ ಒಂದು ವಿಶೇಷ ರೀತಿಯಲ್ಲಿ ಮಾಡಿ ಜನರಲ್ಲಿ ಒಂದು ಭಕ್ತಿ ಭಾವ ಏನಿದೆ ಅದು ಮುಂದುವರಿಯಂಗೆ ಕಲ್ಲೇಶ್ವರ ಬಂದು ಈ ತಾಲೂಕಿನ ಮತ್ತು ಈ ಊರಿನ ಪ್ರಮುಖವಾಗಿ ಕ್ಷೇತ್ರಾಧಿಪತಿ, ಆತನ ಆಶೀರ್ವಾದ ನಮಗೆಲ್ಲರಿಗೂ ಬೇಕಾಗೈತೆ. ಆತ ಕೋಪಗೊಂಡ್ರೆ ಎಲ್ಲರಿಗೂ ತಾಲೂಕು ನಡಗಿದೆ, ಬೇಕಾದಷ್ಟು ಆಗಿದೆ. ಅದೆಲ್ಲ ಶಮನ ಆಗಲಿಂದಲೇ ನಾವು ನಮ್ಮ ಪ್ರಯತ್ನದಲ್ಲಿ ಆತನ್ನು ಶಾಂತವಾಗಿರಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ವಿ. ಅದಕ್ಕೆ ನೀವೆಲ್ಲರೂ ಸಹಕಾರ ಕೊಟ್ಟಿದ್ದೀರ, ಮುಂದೇನೂ ಕೊಡಬೇಕಾಗುತ್ತೆ. ಮತ್ತು ಯಾವುದೇ ಸಮಸ್ಯೆಗಳು ನಿಮ್ಮ ತಲೆಗಳಲ್ಲಿ ಏನಿದ್ದಾವೆ ಅದಕ್ಕೆ ಉತ್ತರ ಸರಿಯಾದ ರೀತಿಯಲ್ಲಿ ಸಿಗುತ್ತೆ. ಯಾರೂ ಅದಕ್ಕೆ ಆತಂಕ ಪಡೋದು ಬೇಕಿಲ್ಲ. ಯಾವುದೇ ವಿಚಾರಕ್ಕೂ ಒಂದು ಸರಿಯಾದ ಉತ್ತರ ಸರಿಯಾದ ಸಮಯದಲ್ಲಿ ಬರುತ್ತೆ. ಅಲ್ಲಿ ಹೋರಾಟ ಏನಿದೆ ಅದನ್ನು ಮಾಡ್ಕೊತಾ ಹೋಗ್ತಾ ಇರಬೇಕು, ಆ ಎಚ್ಚರಿಕೆಯನ್ನು ಕೊಡ್ತಾ ಇರಬೇಕು. ಒಂದು ಜಾಗೃತಿ ಆಗಿದೆ ಜನರಲ್ಲಿ ಅನ್ನೋದನ್ನು ನಾವು ಆವಾಗ ತೋರಿಸ್ತಾ ಇರಬೇಕಾಗುತ್ತೆ. ಆ ಕೆಲಸ ಮಾಡ್ಕೊಂಡು ಹೋಗೋಕ್ಕೆ ನಾವೇನು ಮೂಲ ಇದ್ದಾನೆ ಕಲ್ಲೇಶ್ವರ ಸ್ವಾಮಿ, ಆ ಕಲ್ಲೇಶ್ವರ ಸ್ವಾಮಿನ ನಾವು ಕಾಪಾಡ್ಕೊಂಡು ಹೋಗುವಂಥದ್ದು, ಅದನ್ನು ವಾಸ್ತವ್ಯನ ಕಾಪಾಡ್ಕೊಂಡು ಹೋಗೋದು. ಅದನ್ನು ಕಾಪಾಡೋದೇನಿಲ್ಲ, ಅದನ್ನ ವಾಸ್ತವ್ಯ ಜಾಗ ಏನಿದೆ ಇದನ್ನು ಕಾಪಾಡ್ಕೊಂಡು ಹೋಗೋ ಕೆಲಸಕ್ಕೆ ನಾವು ಮಾಡೋಣ. ಯಾರು ಮಸೀದಿ ಕಟ್ಟಕ್ಕೆ ಬಂದಿಲ್ಲ, ಚರ್ಚ್ ಕಟ್ಟಕ್ಕೆ ಬಂದಿಲ್ಲ. ಆಮೇಲೆ ನಾವೇನು ಹೊಸದಾಗಿ ಬಂದು ಅಯ್ಯಪ್ಪ ಸ್ವಾಮಿ ಪ್ರತಿಷ್ಠಾಪನೆ ಮಾಡೋಕ್ಕೆ ಬಂದಿಲ್ಲ. ಯಾವುದೋ ಅನಾದಿ ಕಾಲದಿಂದ ಐತೆ ಅದನ್ನು ಉಳಿಸಿ ಅಂತ ಅಷ್ಟೇ ನಾವು ಹೇಳ್ತಾರೆ. ನೀವು ಅದು ವಿಚಾರ ಮುಂದೆ ಚರ್ಚೆ ಆಗುತ್ತೆ, ಅದು ದೊಡ್ಡದಾಗುತ್ತೆ, ಆಗಲಿ ಬಿಡಿ, ತೊಂದರೆ ಇಲ್ಲ. ನಾವೆಲ್ಲ ಒಳ್ಳೆ ಸದುದ್ದೇಶದಲ್ಲಿದ್ದೀವಿ. ನಾವು ಯಾರಿಗೂ ಕಲ್ಲೇಶ್ವರನ ತೊಂದರೆ ಮಾಡಿ ಇನ್ನೇನೋ ಮಾಡಬೇಕು ಅಂತ ಯಾರಿಗೂ ಉದ್ದೇಶ ಇಲ್ಲ. ಕಲ್ಲೇಶ್ವರನ ಇನ್ನೂ ಶಕ್ತಿ ಆಗುತ್ತೆ. ಯಾಕೆಂದರೆ ದಿನನಿತ್ಯ ವರ್ಷದಲ್ಲಿ ಏನು 48 ದಿವಸದ ಕಾರ್ಯಕ್ರಮದಲ್ಲಿ ಅಯ್ಯಪ್ಪ ಸ್ವಾಮಿದಕ್ಕೆ ಏನು ಒಂದು ಕಾರ್ಯಕ್ರಮ ನಡೆಯುತ್ತೆ, ಅವೆಲ್ಲ ಕಲ್ಲೇಶ್ವರನಿಗೂ ಒಂದು ಕಾರ್ಯಕ್ರಮ ನಡೆಯುತ್ತೆ. ಇಲ್ಲಿ ಬರೋ ಜನ ಅಲ್ಲಿಗೂ ಬಂದು ಕೈ ಮುಗ್ದೇ ಹೋಗ್ಲೇಬೇಕು. ಆ ಒಂದು ಪದ್ಧತಿ ನಮ್ಮಲ್ಲಿ ಯಾವ ಕಾಲಕ್ಕೂ ಐತೆ. ಹಂಗಾಗಿ ಪಕ್ಕದಲ್ಲಿ ಒಂದು ಶಕ್ತಿ ಬೆಳೀತಾ ಇದೆ ಅಂದರೆ ಸಂತೋಷ ಪಡಬೇಕು. ಅದನ್ನು ಚೂಟದು ಅಥವಾ ಇನ್ನೇನು ದುರುದ್ದೇಶದಲ್ಲಿ ಮಾಡೋ ಯೋಚನೆ ಅದು ದೇವರು ಒಪ್ಪಲ್ಲ, ಜನ ಅಂತೂ ಒಪ್ಪಲ್ಲ. ಅದಕ್ಕೆ ಸಮಯ ತೀರ್ಮಾನ ಕೊಡುತ್ತೆ. ಯಾರಿಗೂ ಏನು ವಿಚಾರ ಶಾಶ್ವತ ಯಾವುದೂ ಇಲ್ಲ, ಅಲ್ಲಿ ಯಾವ್ದು ಏನು ಬೇಕಾದ್ರೂ ಆಗ್ಬೋದು. ಅದಕ್ಕೋಸ್ಕರ ನಾವು ಸಮಯನ ಅದಕ್ಕೆಲ್ಲ ಉತ್ತರ ಕೊಡುತ್ತೆ ಅಂತ ತಿಳ್ಕೊಂಡು ನಾವು ಕಾಯೋಣ ಅಷ್ಟೇ. ನಮ್ಮ ಪ್ರಯತ್ನ ಏನೈತೆ ಅದು ಮುಂದುವರ್ಸ್ಕೊತಾ ಹೋಗೋಣ. ಯಾರನ್ನೇನು ದ್ವೇಷ ಮಾಡೋದೇನಿಲ್ಲ ಇಲ್ಲಿ, ಯಾರು ಎಗನೆಸ್ಟ್ ಅಲ್ಲ ಇಲ್ಲಿ, ಯಾವ ಜಾತಿ ಅಲ್ಲ, ಯಾವ ಧರ್ಮ ಅಲ್ಲ, ಯಾವ ಇದಲ್ಲ, ಏನಿಲ್ಲ ಇಲ್ಲಿ. ಕೇವಲ ಇಷ್ಟಾಗಲ್ಲ ಜಾಗದ ವಿಚಾರ. ಆ ಜಾಗದ ವಿಚಾರಕ್ಕೆ ನಾವೇನು ಕಾರಣ ಅಲ್ಲ, ಅದು ಯಾವಾಗ ಆಗೋಗಿದೆ. ಅದಕ್ಕೆ ಯಾಕೆ ಅದು ವಿಚಾರ ಅವ್ರು ತಲೆ ಇಲ್ದಲೆ ತಿಳುವಳಿಕೆ ಇಲ್ದಲೆ ಮಾಡ್ತಾ ಇದ್ದಾರೆ. ಒಂದು ದಿವಸ ಅರ್ಥ ಆಗ್ಬೋದು ಅವ್ರಿಗೂ, ಕಾಯೋಣ ಅಂತ ಒಂದು ಅಭಿಪ್ರಾಯ. ಆ ಕಾಯೋವರೆಗೂ ಎಲ್ಲರಿಗೂ ಪ್ರಯತ್ನ ನಮ್ದೇನೈತೆ ಅನ್ನೋದನ್ನ ನಾವು ತೋರಿಸ್ತಾ ಇರ್ಬೇಕಾಗುತ್ತೆ. ಅವತ್ತಿಂದು ದಿವಸದಲ್ಲಿ ಉತ್ತರ ತಗೊಂಡಾಗ ಒಳ್ಳೆಯದಾಗುತ್ತೆ. ನನ್ನ ಅಭಿಪ್ರಾಯಕ್ಕೆ ಏನು ಪ್ರಶ್ನೆ ಇಲ್ಲ. ಯಾರೇನೇ ಇರಲಿ, 5 ಜನ ಪಾಂಡವರು ಇದ್ದಿದ್ದು, ಕೌರವರು 100 ಜನ ಇದ್ದರು. ಜಯ ಯಾರಿಗೆ ಬಂತು? ಪಾಂಡವ್ರಿಗೆ ಬಂದಿದ್ದಪ್ಪ, ಕೌರವ್ರಿಗೆ ಬರಲಿಲ್ಲ. 100 ಜನ ಇದ್ದರೂ ಬರಲಿಲ್ಲ. 5 ಜನ ಪಾಂಡವರೇ ಗೆಲುವಾಗಿದ್ದು. ಅದಕ್ಕೆ ನೀವು ಯಾರೇನು ಅಂತ ಪ್ರಶ್ನೆ. ಆಮೇಲೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಇಲ್ಲಿ ಸಂಖ್ಯೆವೇ ಚುನಾವಣೆಗಷ್ಟೇ ಬೇಕು. ಇದು ಮಿಕ್ಕಿದ್ದಕ್ಕೆ ಸಂವಿಧಾನ ನಮಗೆ ಒಬ್ಬ ಹೋರಾಟ ಮಾಡಿದ್ರು ಅಷ್ಟೇ, 1,000 ಜನ ಹೋರಾಟ ಮಾಡಿದ್ರು ಒಂದೇ. ಅದಕ್ಕೆ ಪ್ರಾವಿಷನ್ ಏನಿದೆ ಆ ಕಾನೂನಲ್ಲಿ, ಆ ಚೌಕಟ್ಟಲ್ಲಿ ಅದು ಕೆಲಸ ಆಗುತ್ತೆ. ಹಾಗಾಗಿ ಇದ್ದೇ ಎಲ್ಲ ನಮ್ಮ ಹೋರಾಟಗಳಲ್ಲಿ, ಕಾನೂನು ಹೋರಾಟಗಳಲ್ಲಿ ಒಬ್ಬೊಬ್ಬರೇ ಹೋರಾಟ ಮಾಡಿರೋದು.
ಊರೆಲ್ಲ ನಿಂತ್ಕೊಂಡು ಯಾರ ಜೊತೆ ಹೋರಾಟ ಆಗಿಲ್ಲ, ಒಬ್ಬೊಬ್ಬರೇ ಹೋರಾಟ ಮಾಡಿ ಕಾನೂನು ಗೆದ್ದಿದ್ದಾರೆ. ಆ ಸಂಖ್ಯೆ ಕಡಿಮೆ ಇದೆ. ಆ ಊರವ್ರು ಎತ್ಬಿಟ್ಟವ್ರು, ಈ ಊರವ್ರು ಎತ್ತಾರೆ, ಅದೆಲ್ಲ ಪ್ರಶ್ನೆ ಅಲ್ಲ. ಯಾರಿಗೂ ಆಸಕ್ತಿ ಇಲ್ಲ. ಯಾರು ನನ್ಗೆ ಗೊತ್ತಿರೋಕ್ಕೆ ಸುಣ್ಣ ಓಡ್ಸೋಕೆ 10 ರೂಪಾಯಿ ಅವನು ಕೊಟ್ಟಿದ್ದು ನಾನು ನೋಡಿಲ್ಲ ಯಾವ ಕಾಲಕ್ಕೆ. ಇವತ್ತು 50 ಪೈಸದೊಂದು ಪೇಪರಿಗೆ ಲೈನ್ ಟೈಪ್ ಮಾಡ್ಕೊಂತ 90 ಪೈಸೆಗೆ ಯಾಕೆ ಟೆನ್ಷನ್ ಆಗ್ತದೆ? ಏನೂ ಆಗ್ಬೇಡಿ. ಕಲ್ಲೇಶ್ವರನ ನಂಬೋಣ, ಕಲ್ಲೇಶ್ವರಂಗೆ ನಮ್ಮದು ಹೋರಾಟ ಮುಂದುವರ್ಸ, ಅವ್ರಿಗೇನು ನಮ್ಮ ಭಕ್ತಿ ಪ್ರೀತಿನ ಕೊಡೋಣ. ಕಲ್ಲೇಶ್ವರ ಕಾಪಾಡ್ಕೊಂತಾನೆ. ಈಶ್ವರನ ಮಗನೇ ಅಯ್ಯಪ್ಪ, ಅವ್ನು ಕಾಪಾಡ್ಕೊಳ್ಳೋದು ಅವ್ನ ಜವಾಬ್ದಾರಿ ಬಿಡೋಣ. ನಮ್ಮ ಹೋರಾಟ ಏನೈತೆ ಅದು ಮಾಡೋಣ. ನಮ್ಮ ಭಕ್ತಿ ಮೂಲದ ಕ್ಷೇತ್ರಾಧಿಪತಿ ಕಲ್ಲೇಶ್ವರನಿಗೆ, ಅದನ್ನು ಕೊಡೋಣ. ಆ ಹಿನ್ನೆಲೆಯಲ್ಲಿ ಇವತ್ತು ಮೀಟಿಂಗ್ ಕರೆದಿದ್ದೀನಿ, ನಾವೆಲ್ಲ ಸಹಕರಿಸ್ಬೇಕು. ಅವತ್ತು ನಮ್ಮದು ಆಕ್ಚುಲಿ ಕಾರ್ಯಕ್ರಮ ಮಧ್ಯಾಹ್ನದ ಮೇಲೆ ಶುರುವಾಗೋದು, ಬೆಳಗ್ಗೆ ಹೊತ್ತು ಏನಿರೋದಿಲ್ಲ. 4 ಗಂಟೆ ಜನ ಬಂದಾಗ ಅವ್ರನ್ನೆಲ್ಲ ಸಂಪಾದಿಸಿ ಒಂದಷ್ಟು ಅವ್ರ ಪೂಜೆಗೆ ಅವಕಾಶ ಮಾಡಿಕೊಂಡು ಒಂದಷ್ಟು ಫಲಹಾರ ಜೀರಾರ ಕೊಡಿಸಿ ಒಂದು 11-12 ಗಂಟೆವರೆಗೂ, 4 ಗಂಟೆಯಿಂದ ರಾತ್ರಿ 11-11:30ವರೆಗೂ ಮಾಡೋದಷ್ಟೇ. ಬೇರೆ ಏನಂಥದ್ದೇನು ವಿಚಾರ ಇಲ್ಲ. ಅಲ್ಲಿ ಬಡಿಸೋದಕ್ಕೆ ಒಂದಷ್ಟು ಹುಡುಗರು ಸ್ವಲ್ಪ ಚೇಂಜ್ ಮಾಡ್ಕೊಂಡು ಟೈಮ್ ಒಬ್ರಿಗೊಬ್ರು, ಯಾಕಂದರೆ ಎಲ್ಲರಿಗೂ ಮನೆಯವ್ರಿಗೂ ಒಬ್ಬರೇ ಮಾಡೋಕ್ಕಾಗಲ್ಲ, ಬದಲಾಯಿಸ್ಕೊಂಡು ಮಾಡ್ಕೊಂಡು ಮಾಡಬೇಕು. ಮತ್ತು ಅವತ್ತು ನಿಮ್ಮ ಯೂನಿಫಾರ್ಮಿಟಿ ಎದ್ದು ಕಾಣಬೇಕಿಲ್ಲಿ. ಎಲ್ಲರಿಗೂ ಒಂದು ಅವತ್ತು ಏನು ಒಲ್ಲಿಗಳು ಹಾಕ್ಕೊಂಡು ನಮ್ಮ ಕೇಸರಿ ಒಲ್ಲಿಗಳು ಆ ಸಂಖ್ಯೆ ಕಾಣಬೇಕಿಲ್ಲಿ ಎಲ್ಲದಲ್ಲೂ ಗುಂಪು ಜೋರಾಗಿ. ಅದಕ್ಕೆ ಪ್ರಯತ್ನ ಮಾಡಿ, ಅದು ನಿಮ್ಮ ಕೈಲಿದೆ. ಅದು ಅವತ್ತು ಆ ಗುಂಪಿಲ್ಲಿ 4 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಹಂಗೆ ಇತ್ತು. ಕೊನೆಗೆ ಒಟ್ಟಿಗೆ ಇಲ್ಲಿಂದ ಡಿಸ್ಪರ್ಸ್ ಆಗೋದು, ಯಾರು ಮಧ್ಯೆ ಡಿಸ್ಟರ್ಬ್ ಅನ್ನಂಗೆ ಹೋಗ್ಬಾರ್ದು. ಎಲ್ಲ ಒಟ್ಟಿಗೆ ಇದ್ದು ಗುಂಪು ಕಾಣಿಸಿ ಹೋಗ್ಬೋದು. ಆ ಕೆಲಸಕ್ಕೆ ನೀವೆಲ್ಲ ಯೋಚನೆ ಮಾಡಿ. ಇನ್ನು ಏನೇನು ಮಾಡಿಸೋದು ವಿಚಾರಕ್ಕೆ ನಾವು ಯಾರ್ಯಾರು ಜವಾಬ್ದಾರಿ ವಹಿಸ್ಕೊಡ್ತೀವಿ, ಅವರವರು ಅದೆಲ್ಲ ಮಾಡಲಿ. ವಾಲಂಟಿಯರಾಗಿ ಬಂದು ಸಹಾಯ ಮಾಡೋರು, ಅದು ನೋಡ್ಕೊಳ್ಳೋರು ಇದ್ದಾರೆ. ಅವರು ನೀವು ಊನವರು ಎಲ್ಲ ಊರು ರುದ್ರೇಶ್ ಅವ್ರವ್ರು ಬಂದಿದ್ದು ಮೂಲ ರುದ್ರೇಶ್ನೇ ಇನ್ನೊಬ್ಬ ಬಾರಿ ಎಲ್ಲಿ ಬಿಲ್ ಪತ್ರ ಸಿಗುತ್ತೆ, ಎಲ್ಲಿ ತುಂಬೆ ಹೂ ತರ್ಬೋದು, ಎಲ್ಲಿ ಮುದ್ದುಗ್ದು ತರ್ಬೋದು. ಇನ್ನು ಇದು ಗಂಧದ ಮರದ್ದು ಎಲೆಗಳು, ಈ ಯಾಕಂದರೆ ಸುಮಾರು 15-20 ಸಾವಿರ ಜನ ಅವ್ರು ಪಾಸ್ ಆಗ್ತಾರೆ. ಅವ್ರಿಗೆಲ್ಲ ಒಂದೆರಡು ದೇವ್ರ ಮೇಲೆ ಹಾಕೋಕ್ಕೆ ನಾವು ಅವಕಾಶ ಮಾಡಬೇಕು. ಬಂದ ಮೇಲೆ ಒಂದಷ್ಟು ಪ್ರಸಾದ ಅವ್ರಿಗೆ ಕೊಟ್ಟು ಖುಷಿ ಮಾಡಬೇಕು. ಆ ಕೆಲಸಕ್ಕೆ ನಾವೆಲ್ಲ ಯೋಚನೆ ಮಾಡಬೇಕು. ಮುಖ್ಯವಾಗಿ ಆಗ್ಬೋದಲ್ಲ. ಈ ಮೈಸೂರು ಟೈಮೆಲ್ಲ ಮಾಡ್ತಿರಲ್ಲ ನೀವು, ಯಾರಲ್ಲ ಆ ಥರದ ನೀವು